ನಾನು ಇನ್ನೊಂದು ನಂದು ಇನ್ಸ್ಟಾ ಐ ಡಿನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಪ್ಲೀಸ್ ನನಗೆ ಅದರಲ್ಲೂ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆಗದಿದ್ರೆ ಅಥವಾ ನಿಮಗೆ ಯೂಸ್ ಆಗದೆ ಇದ್ದರೆ ಯೂಸ್ ಆಗೋರ್ಗೆ ಇದನ್ನು ಫಾರ್ವರ್ಡ್ ಮಾಡಿ, ಅವರಾದರೂ ಯೂಸ್ ಮಾಡ್ಕೊತಾರೆ. ಸಿಗತ್ತೆ ಅಂತ ಸಿಗದೇ ಇರೋದು ಯಾವುದೂ ಇಲ್ಲ, ಎಲ್ಲ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಬಟ್ ನಾನು ಯಾವಾಗಲೂ ಹೇಳೋ ಥರ ಹೆಲ್ಪ್ ಮಾಡಿ ಮೇಡಮ್, ನನ್ಗೆ ಆಚೆ ಹೋಗೋಕ್ಕಾಗ್ತಾ ಇಲ್ಲ, ನನಗೆ ತುಂಬ ಬೇಜಾರಾಗತ್ತೆ ಮಾಡ್ಬೋದು. ಏನು ಭಯ ಬೇಡ. ಆ್ಯಂಡ್ ಏನಂತಂದರೆ ಅವ್ರಿಗೆ ಗೊತ್ತಿರಲ್ಲ ನೀವೇನು ಗೋತ್ರೂ ಮಾಡ್ತಾ ಇದ್ದೀರಾ. ಸ್ವಲ್ಪ ಕೆಡಿಸ್ಕೋಬೇಡಿ, ನಿಮ್ಮ ಹೆಲ್ತ್ ನಿಮಗೆ ಮುಖ್ಯ. ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ವ್ಲಾಗ್ಸ್. ತುಂಬ ದಿನ ಆಗಿತ್ತು ವ್ಲಾಗ್ಸ್ ಅದೇ ಆಗ್ತಾಯಿದ್ದೆ ಯೂಟ್ಯೂಬಲ್ಲಿ. ಸೊ ತುಂಬ ದಿನ ಆಗಿತ್ತು. ನಾನು ನಿಮಗೆ ಫೇಸ್ ಪ್ಯಾಕ್ಸು ಆ ಥರ ಎಲ್ಲ ಹಾಕಿ. ಸೊ ನನಗೆ ಎಷ್ಟೊಂದು ಜನ ವಾಟ್ಸಪ್ ಮಾಡ್ತಾಯಿದ್ದೀರಾ, ಡಿ ಎಮ್ ಮಾಡ್ತಾಯಿದ್ದೀರಾ. ಐ ಆಮ್ ಸೊ ಗ್ಲ್ಯಾಡ್ ಆ್ಯಕ್ಚುಲಿ. ಸೊ ಎಷ್ಟೊಂದು ಜನ ಕೇಳಿದ್ರಿ, ಏನು ಮ್ಯಾಮ್ ಬರೀ ಫೇಸ್ ಪ್ಯಾಕು ಸಿರಮ್ ಆ ಥರನೇ ತೋರಿಸ್ತಾ ಇದ್ದಾರೆ, ನೈಟ್ ಕ್ರೀಮ್ಸ್ ಏನಾದರೂ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ದಟ್ ನಾನು ಯೂಸ್ ಮಾಡ್ತಿರೋ ಅಂಥ ನೈಟ್ ಕ್ರೀಮನ್ನು ನಾನು ಪ್ರೀವಿಯಸ್ ತುಂಬ ಹಳೆಯ ವಿಡಿಯೋದಲ್ಲಿ ಒಂದ್ಸಲ ಹೇಳಿದ್ದೆ. ಸೊ ನೈಟ್ ಕ್ರೀಮ್ ಒಂದು ಯೂಸ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಾದರೆ ಹೇಳಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ. ಸೊ ಅದನ್ನು ನೋಡಿ ನನಗೆ ಎಷ್ಟೊಂದು ಜನ ವಾಟ್ಸಪ್ ಮಾಡಿದ್ದೀರಾ ಆ್ಯಂಡ್ ಡಿ ಎಮ್ ಮಾಡ್ತಾಯಿದ್ದೀರಾ. ತುಂಬ ಖುಷಿಯಾಯಿತು. ಎಸ್, ನಾನು ನೈಟ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲನೂ ಹೋಮ್ ಮೇಡ್, ಅಂದರೆ ನಾನು ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮನೆಯಲ್ಲೇ ಇರುತ್ತೆ ಅಂತಲ್ಲ, ಸ್ವಲ್ಪ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋಬೋದು, ಇಲ್ಲ ಸೂಪರ್ ಮಾರ್ಕೆಟಲ್ಲೆಲ್ಲ ಹೋದರೆ ಸಿಗುತ್ತೆ. ಅಂತ ಸಿಗದೇ ಇರೋದು ಯಾವುದೂ ಇಲ್ಲ, ಎಲ್ಲ ಈಸಿಯಾಗಿ ಸಿಗುತ್ತೆ. ಅಂಡರ್ ಒಂದು 200-300 ಒಳಗಡೆ. ಜಾಸ್ತಿ ಎಲ್ಲ ಅದಕ್ಕೆಲ್ಲ ಏನು ಸ್ಪೆಂಡ್ ಮಾಡಬೇಕಾಗಿಲ್ಲ. ಆಲ್ಮೋಸ್ಟ್ ಈಗ ಎಲ್ಲ ಯಾರಾದರೂ ನನ್ನ ಏನು ಹೇಳಿ ನನ್ನ ವಿಡಿಯೋಸು ಎಲ್ಲ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್, ಎಲ್ಲ ಪ್ರಾಡಕ್ಟ್ಸು ನಿಮ್ಮ ಹತ್ರನೇ ಇರುತ್ತೆ. ಅದರಲ್ಲೇ ಮಾಡ್ಕೊಳ್ಳೋ ಅಂಥ ನೈಟ್ ಕ್ರೀಮ್ ಇದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನಾನು ಯಾವಾಗಲೂ ಹೇಳೋ ಥರ ಯು ಶುಡ್ ಬಿ ಇನ್ ಅ ಕನ್ಸಿಸ್ಟೆನ್ಸಿ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಏನೂ ರಿಸಲ್ಟ್ ಬರಲ್ಲ. ನಿಮಗೆ ಕನ್ಸಿಸ್ಟೆನ್ಸಿ ಇದ್ರೇ ರಿಸಲ್ಟ್ ಬರೋದು. ಸುಮ್ಮನೆ ಏನೋ ಒಂದು ಮಾಡಿಬಿಟ್ಟು 2 ದಿನ ಮಾಡೋದು, ಇಲ್ಲ 2 ವಾರ ಮಾಡೋದು, ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಬಿಟ್ಬಿಡೋದು ಮಾಡಬೇಡಿ. ಯಾವಾಗಲೂ ಅಷ್ಟೇ ನಾವು ಏನಾದರೂ ಒಂದು ಮಾಡಲಿ. ಇವಾಗ ನೋಡಿ, ನನ್ನ ಸ್ಕಿನ್ ಬೇರೆ ಥರ ಇರುತ್ತೆ, ನಿಮ್ಮ ಸ್ಕಿನ್ ಬೇರೆ ಥರ ಇರುತ್ತೆ, ನನ್ನ ಬಾಡಿ ಬೇರೆ ಥರ ಇರುತ್ತೆ, ನಿಮ್ಮ ಬಾಡಿ ಬೇರೆ ಥರ ಇರುತ್ತೆ. ಅಡ್ಜಸ್ಟ್ ಆಗೋಕ್ಕೆ ಅಥವಾ ರಿಸಲ್ಟ್ ಬರೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಕೆಲವ್ರಿಗೆ 2 ದಿನದಲ್ಲೂ ರಿಸಲ್ಟ್ ಬರುತ್ತೆ, ಕೆಲವರಿಗೆ 1 ವಾರದಲ್ಲಿ ರಿಸಲ್ಟ್ ಬರುತ್ತೆ, ಕೆಲವ್ರಿಗೆ 6 ತಿಂಗಳು ಆಗ್ಬೋದು, ವರ್ಷನೂ ಆಗ್ಬೋದು, ತಿಂಗಳುಗಳು ಆಗ್ಬೋದು. ಸೊ ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಬಿಡಬೇಡಿ. ನಾನು ಮಾಡಿರೋ ಎಲ್ಲ ವೀಡಿಯೋಸು ನಿಮಗೆ ನ್ಯಾಚುರಲ್ ಪ್ರಾಡಕ್ಟ್ಸ್, ನಿಮ್ಗೆ ಅದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಡೈಲಿ ಒಂದು 5 ಮಿನಿಟ್ಸ್ ಇಲ್ವಾ ನಿಮಗೋಸ್ಕರ, ಒಂದು 5 ಮಿನಿಟ್ಸ್ ತೊಗೊಳ್ಳಿ, ಆ 5 ಮಿನಿಟ್ಸ್ ಸ್ಪೆಂಡ್ ಮಾಡಿ ನಿಮಗೋಸ್ಕರ. ಎಷ್ಟೋ ಸಲ ನನಗೆ ಎಷ್ಟೊಂದು ಜನ ಬೇಕಾದ್ರೆ ಕಮೆಂಟ್ಸಲ್ಲಿ ಹೋಗಿ ನೋಡಿ, ಅಥವಾ ನನಗೆ ಡಿ ಎಮ್ಸ್ ಬಂದಿದೆ. ಏನಂತ, ನಾನು ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್, ನನಗೆ ಆಚೆ ಹೋಗೋಕ್ಕಾಗ್ತಾ ಇಲ್ಲ, ನನಗೆ ತುಂಬ ಬೇಜಾರಾಗತ್ತೆ. ಆ ಥರ ಎಲ್ಲ ಯೋಚನೆ ಮಾಡೋರು ಎಷ್ಟೆಷ್ಟೋ ಖರ್ಚು ಮಾಡಿದ್ದೀರಾ, ಎಷ್ಟೋ ವರ್ಷ ಟೈಮ್ ತೊಗೊಂಡಿದ್ದೀರಾ ಅಲ್ವಾ? ಸೊ ಎಷ್ಟೋ ವರ್ಷ ಟೈಮ್ ತೊಗೊಂಡಿದ್ದೀರಾ, ಎಷ್ಟೇನೋ ಮಾಡ್ತಾ ಇದ್ದೀರಾ. ಸೊ ಇದನ್ನೆಲ್ಲ ಮಾಡಿ. ಈಗ ನೋಡಿ, ಒಂದು 6 ತಿಂಗಳು 1 ಇಯರ್ ನಂದಲ್ಲ. ನಾನು ಎಲ್ಲೂ ಹೋಗ್ಬಾರ್ದು. ತುಂಬ ಇಂಪಾರ್ಟೆಂಟ್ ಇದ್ದರೆ ಹೋಗಲೇಬೇಕು, ಫ್ಯಾಮಿಲಿ ಫಂಕ್ಷನ್ಸ್ ಆಗಲಿ ಅಥವಾ ಎಲ್ಲರೂ ಹೋಗಲೇಬೇಕು ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ. ಹೋಗಿ, ಸಪೋಸ್ ನಿಮ್ಮ ಕೈಯಲ್ಲಿ ಅವಾಯ್ಡ್ ಮಾಡೋಕ್ಕಾಗತ್ತೆ, ಯು ಕ್ಯಾನ್ ಅಂತಂತಂದರೆ ಆ ಥರ ಪ್ಲೇಸ್ಗೆಲ್ಲ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವಲ್ಪ ಅದಕ್ಕೆ ಅಂತ ನಿಮಗೆ ಅಂತ ಟೈಮ್ ತೊಗೊಂಡು ಸುಮ್ಮನೆ ಎಲ್ಲೋ ದುಡ್ಡು ವೇಸ್ಟ್ ಮಾಡೋದನ್ನು ಇದರಲ್ಲಿ ಮಾಡಿ. ರಿಸಲ್ಟೇ ಇರಲ್ಲ ಅಂತಂತ ಅನ್ಬೇಡಿ, ರಿಸಲ್ಟ್ ಇರುತ್ತೆ. ಸೊ ನಾನು ನಿಮ್ಗೆ ಹೇಳ್ದಂಗೆ ಯಾವಾಗ್ಲೂ ಇವಾಗೆಲ್ಲ ತುಂಬ ಆಗಿಬಿಟ್ಟಿದೆ ಆ ಥರ ಟ್ರೀಟ್ಮೆಂಟ್. ರಿಸಲ್ಟ್ ಬರುತ್ತೆ, ಇಲ್ಲ ಅಂತ ನಾನು ಇದುವರೆಗೂ ಯಾವ ವಿಡಿಯೋದಲ್ಲೂ ಹೇಳಿಲ್ಲ ನಿಮಗೆ ಆ ಥರ ಟ್ರೀಟ್ಮೆಂಟಿಂದ ರಿಸಲ್ಟ್ ಬರಲ್ಲ ಅಂತ. ರಿಸಲ್ಟ್ ಬರುತ್ತೆ, ಬಟ್ ಅಂದರೆ ಏನಂದರೆ ಇಂಗ್ರೀಡಿಯೆಂಟ್ಸ್ ಇರಲ್ಲ ಅದರಲ್ಲಿ.
ಇಂಗ್ರೀಡಿಯೆಂಟ್ಸ್ ಇದ್ದರೆ ನೀವು ತೊಗೋಬೋದು. ಅಂದರೆ ಪ್ರಾಪರ್ ಇಂಗ್ರೀಡಿಯೆಂಟ್ಸ್ ಇದೆಯಾ, ಅಥವಾ ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ಬರೀ ಲೇಬಲಲ್ಲಿ, ಇವಾಗ ನೋಡಿ ಲೇಬಲ್ನ ಪ್ರಿಂಟ್ ಮಾಡಿಸಿ ಇದೆಲ್ಲ ಇದೆ ಅಂತ ಅಂದ್ಬಿಟ್ಟು ಲೇಬಲ್ ಮಾಡಿ ಮಾರ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಎಸ್, ಆ ಥರ ಇವಾಗ ನಿಮ್ಮ ಲೇಬಲಿಂಗ್ ಮಾಡೋದು ಬೇರೆ, ಅಥವಾ ಪ್ರಾಪರ್ ಇಂಗ್ರೀಡಿಯೆಂಟ್ಸ್ ಇರೋವಂಥ ಬಾಟಲ್ಸು ಅಥವಾ ಟ್ಯೂಬ್ಸು ಬೇರೆ ಥರ ಇರುತ್ತೆ. ಸೊ ನಿಮ್ಗೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಯಾವುದು ಅಂದರೆ ಡ್ಯೂಪ್ಲಿಕೇಟು, ಯಾವುದು ಒರಿಜಿನಲ್ ಫೇಕು ಅನ್ನೋ ಥರ, ಅಂದರೆ ಯಾವುದು ಒರಿಜಿನಲ್ ಯಾವುದು ಅಥೆಂಟಿಕ್ ಅನ್ನೋ ಥರ. ಸೊ ಈ ಥರ ಎಲ್ಲ ಇರೋವಾಗ ಏನೋ ಒಂದು ಕೆಮಿಕಲ್ನ ಮುಖದ ಮೇಲೆ ಹಚ್ಚಿ ಮುಖ ಹಾಳು ಮಾಡ್ಕೊಳ್ಳೋದ್ರ ಬದಲು ನೀವು ಇದನ್ನು ಯಾಕೆ ಮಾಡಬಾರ್ದು, ಇದಕ್ಕೆ ಯಾಕೆ ನೀವು ಟೈಮ್ ತೊಗೋಬಾರ್ದು? ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಪಿಗ್ಮೆಂಟೇಷನ್, ಮೆಲಾಸ್ಮಾ, ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ಔಟರ್ ಲೇಯರ್. ಯಾವಾಗಲೂ ಅಷ್ಟೇ, ಔಟರ್ ಲೇಯರ್ ಪ್ರಾಬ್ಲಮ್ಮೇ ಅಲ್ಲ ಅದು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಯಾರಾದರೂ ಹೊಸೊಬ್ರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೂ ಅರ್ಥ ಆಗಲಿ ಅಂತಲೇ ನಾನು ಎಲ್ಲ ವಿಡಿಯೋನು ಡೀಪಾಗಿ ಹೇಳೋದು. ಯಾವಾಗಲೂ ಅಷ್ಟೇ ಪಿಗ್ಮೆಂಟೇಷನ್ಗೆ ತುಂಬ ರೀಸನ್ಸ್ ಇದೆ, ತುಂಬ ರೀಸನ್ಸ್. ಲೈಕ್ ಯೂಶ್ವಲಿ ಎಲ್ಲರೂ ಹೇಳೋದೇನು, ಸನ್ ಎಕ್ಸ್ಪೋಜರ್. ಅಫ್ಕೋರ್ಸ್ ಅದು ಕೂಡ ಯು ವಿ ರೇಸಿಂದ, ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸ್ಟ್ರೆಸ್, ಆಂಗ್ಸೈಟಿ, ಆ್ಯಂಡ್ ವಿಟಮಿನ್ B12 ಡಿಫಿಷಿಯನ್ಸಿಯಿಂದ, ಈ ಥರ ತುಂಬ. ಆಮೇಲೆ ಲಿವರ್ ಹೆಲ್ದಿಯಾಗಿ ಇಲ್ಲ ಅಂತಂದ್ರೂ ಕೂಡ ನಿಮಗೆ ಪಿಗ್ಮೆಂಟೇಷನ್ ಬರುತ್ತೆ. ಸೊ ಈ ಥರ ತುಂಬ ರೀಸನ್ಸ್ ಇದೆ. ಆ ಥರ ಇರೋವಾಗ ನೀವು ಬರೀ ನಿಮ್ಮ ಔಟರ್ ಲೇಯರ್ಗೆ ಏನೋ ಒಂದು ಮಾಡ್ಕೊಳ್ತಾ ಇದ್ರೆ ಹೆಂಗೆ ವರ್ಕ್ ಆಗುತ್ತೆ? ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ಫಸ್ಟ್ ಈ ಥರ ತುಂಬ ದಿನದಿಂದ ನೀವು ಸಫರ್ ಮಾಡ್ತಿದ್ದೀರಾ ಅಂತಂದರೆ ಫಸ್ಟ್ ನೀವು ಮಾಡಬೇಕಾಗಿರೋದು ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಏನೇನು ಡೆಫಿಷಿಯನ್ಸಿ ಇದೆ ಅಂತಂದ್ಬಿಟ್ಟು. ಸೊ ಅಂದರೆ ವಿತ್ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ, ಓಕೆನಾ? ಸೊ ಕನ್ಸಲ್ಟ್ ಮಾಡಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ, ಅದರಲ್ಲಿ ನಿಮಗೆ ಡೆಫಿಷಿಯನ್ಸಿ ಗೊತ್ತಾಗುತ್ತೆ. ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ನಿಮಗೆ ಏನು ಕೊರತೆ ಇದೆ ನಿಮ್ಮ ಬಾಡಿನಲ್ಲಿ, ಅದನ್ನು ಹೇಗೆ ತೊಗೋಬೇಕು, ಲೈಕ್ ಸಪ್ಲಿಮೆಂಟ್ಸಾ ಏನಂತಂದ್ಬಿಟ್ಟು ಅವ್ರು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಈ ಒಳಗಡೆ ಹೀಲಿಂಗ್ ಅಂದರೆ ಇನ್ನರ್ ಬಾಡಿನೂ ಹೀಲ್ ಮಾಡ್ಕೊಳ್ತಾ ಬಂದರೆ, ಅದ್ರ ಜೊತೆಗೆ ನೀವು ಇವಾಗ ಮಸ್ಟ್ ನೀವು ಏನು ಮಾಡಿಲ್ಲ ಅಂತಂದ್ರೂ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ನಾನು ಮನೆಯೊಳಗಡೆ ಇದ್ದೀನಿ, ಇವತ್ತು ತುಂಬ ಮೋಡ ಇದೆ, ಸನ್ಸ್ಕ್ರೀನ್ ಹಚ್ಕೋಬೇಕಂತಂದ್ರೆ ಅಫ್ಕೋರ್ಸ್ ಹಚ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಮನೆಯೊಳಗಡೆ ಇದ್ದರೂ ಇಲ್ಲದೇ ಇದ್ದರೂ ಮೋಡ ಇದ್ದರೂ ಯಾವಾಗ್ಲೂ ಕೂಡ ಸನ್ಸ್ಕ್ರೀನ್ ಮಸ್ಟ್. ಇದು ನಮಗೆ ಸ್ಕಿನ್ಗೆ ಪ್ರೊಟೆಕ್ಟ್ ಮಾಡುತ್ತೆ, ಇದೊಂಥರ ಪ್ರೊಟೆಕ್ಟರ್ ಥರ. ಸೊ ಎಸ್, ಇನ್ನೂ ಡೀಟೇಲಾಗಿ ಬೇಕು ಅಂತಂದರೆ ನಂದು ಹಳೆ ವಿಡಿಯೋಸ್ ಎಲ್ಲ ಡೀಟೇಲಾಗಿ ಕುತ್ಕೊಂಡು ನೋಡಿ, ಟೈಮ್ ತೊಗೊಂಡು ನೋಡಿ. ಏನೇನಕ್ಕೋ ಟೈಮ್ ವೇಸ್ಟ್ ಮಾಡ್ತೀರಾ, ಅಟ್ಲೀಸ್ಟ್ ಇದಕ್ಕೆ ಟೈಮ್ ತೊಗೊಂಡು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇದ್ರ ಬಗ್ಗೆ ತುಂಬ 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 ರಿಸರ್ಚ್ ಮಾಡಿ ಇದನ್ನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತಂದರೆ ಇದ್ರ ಬಗ್ಗೆ ತುಂಬ ತಿಳ್ಕೊಂಡು ಮಾತಾಡ್ತಾ ಇರೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ಅದೇ ಈ ಥರ ಟ್ರೀಟ್ಮೆಂಟ್ಸಿಂದ ಮೇಂಟೈನ್ ಮಾಡಬೇಕು ಅಂತಂದರೆ ಅವರು ಅದನ್ನೇ ಹೇಳೋದು, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇರಿ. ಆ್ಯಂಡ್ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ಇತ್ತೀಚೆಗೆ ನಾನು ತುಂಬ ಡಾಕ್ಟರ್ಸ್ ಅಂದರೆ ಡೆರ್ಮಟಾಲಜಿಸ್ಟ್ ಅವ್ರದ್ದು ವಿಡಿಯೋಸು ಎಲ್ಲನೂ ನೋಡಿದೆ. ಅವ್ರು ಹೇಳೋ ಪ್ರಕಾರ ಆ ಥರ ಒಂದು ಕ್ರೀಮಿಂದ ಎಲ್ಲ ಅಷ್ಟು ಈಸಿಯಾಗಿ ಪಿಗ್ಮೆಂಟೇಷನ್ ಹೋಗಲ್ಲ ಅನ್ನೋದು. ಅದು ನನಗೂ ಗೊತ್ತು. ನಾನು ನಿಮಗೆ ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ಬರೀ ಔಟರ್ ಲೇಯರ್ಗೆ ಕ್ರೀಮ್ಸು ಅದೆಲ್ಲ ಹಚ್ಚೋದ್ರಿಂದ ಹೋಗಲ್ಲ. ನಿಮ್ಮ ಬಾಡಿನೂ ಒಳಗಡೆ ನೀಟಾಗಿ ಇಟ್ಕೊಳ್ಳಿ, ಅಂದರೆ ಕ್ಲೀನ್ ಆ್ಯಂಡ್ ಹೆಲ್ದಿಯಾಗಿ. ಲೈಕ್ ಫ್ರೂಟ್ಸ್ ತಿನ್ನಿ, ವಿಚ್ ಇಸ್ ತುಂಬ ವಿಟಮಿನ್ ಸಿ ಇರೋವಂಥದ್ದು. ಆ್ಯಂಡ್ ಏನು ಹೇಳಿ, ವೆಜಿಟೇಬಲ್ಸ್ ತಿನ್ನಿ, ಆಮೇಲೆ ಕುಕ್ಕುಂಬರ್ ಜ್ಯೂಸ್, ಈ ಥರ ತುಂಬ ಇದೆ ಹೀಲ್ ಮಾಡ್ಕೊಳ್ಳೋಕ್ಕೆ. ಡಿಟಾಕ್ಸ್ ಡ್ರಿಂಕ್ಸ್ ತೊಗೊಳ್ಳಿ. ಸೊ ಇದೆಲ್ಲನೂ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ
ಹೀಲ್ ಆಗ್ತಾ ಬರುತ್ತೆ. ಒಳಗಡೆ ನಮ್ಮ ಬಾಡಿ ಹೆಂಗೆ ಹೀಲ್ ಆಗ್ತಾ ಬರುತ್ತೆ ಹಂಗೆ ನಮ್ಮ ಸ್ಕಿನ್ನಲ್ಲೂ ತೋರಿಸುತ್ತೆ. ಸೊ ಎಸ್, ಇವತ್ತಿನ ವಿಡಿಯೋ ಯಾಕೆ ಅಂತಂದರೆ ನೈಟ್ ಕ್ರೀಮ್ ಬಗ್ಗೆ ಯೂಶ್ವಲಿ ನಾನು ಹೇಳ್ತಾ ಇದ್ದೆ. ನಾನು ತುಂಬ ಅಂದರೆ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ನೈಟ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ನೈಟ್ ಕ್ರೀಮು ಇದೆ. ಅಂದರೆ ಏನು ಮೇಡಮ್ ಲೇಬಲ್ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಡಿ. ಇದು ಯಾವುದೇ ಕೆಮಿಕಲ್ ಅಲ್ಲ. ನಾನು ಯಾವುದೋ ಒಂದು ಪುಟ್ಟ ಬಾಟಲ್ ಇತ್ತು ಮನೆಯಲ್ಲಿ. ನಾನು ನಿಮ್ಗೆ ಹೇಳಿದೆ ಗೊತ್ತಾ, ಮೊದಲೆಲ್ಲ ನಾನು ತುಂಬ ಕೊರಿಯನ್ ಟ್ರೀಟ್ಮೆಂಟು ಅವು ಇವು ಎಲ್ಲ ಮಾಡಿಸಿ ಆಡು ಮೂಡು ಕಸ ಕಡ್ಡಿ ಎಲ್ಲ. ಸೊ ಅದ್ರದ್ದು ಅದೆಲ್ಲ ಕ್ರೀಮ್ಸ್ ಎಲ್ಲ ಎತ್ತೆಸ್ಬಿಟ್ಟು ಈ ಥರ ಪುಟಾಣಿ ಬಾಟಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಈ ಥರ ಏನಾದರೂ ಏನು ಹೇಳಿ ಫೇಸ್ ಪ್ಯಾಕ್ಗೆ ಅಥವಾ ಸಿರಮ್ಸ್ ಏನಾದರೂ ಮಾಡಿಕೊಂಡ್ರೆ ನನಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಅದನ್ನು ನೀಟಾಗಿ ವಾಶ್ ಮಾಡಿ ನಾನು ಮನೆಯಲ್ಲೇ ನನ್ನ ಮೊದಲಿಗೆ ನಾನಿಲ್ಲಿ ರೋಸ್ ವಾಟರ್ ತೊಗೊಂಡಿದ್ದೀನಿ. ರೋಸ್ ವಾಟರ್ ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ. ನಾನಿಲ್ಲಿ ಬಂಜಾರಸ್ ತೊಗೊಂಡಿದ್ದೀನಿ. ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್, ಇದು ಇವ್ಯಾನ್ ಕ್ಯಾಪ್ಸೂಲ್ ಅಂತಾರೆ. ಸೊ ಈ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಆ್ಯಂಡ್ ಅಲೋವೆರಾ ಜೆಲ್, ನಿಮ್ಮ ಹತ್ರ ರಾ ಅಲೋವೆರಾ ಜೆಲ್ ಇದೆ ಅಂದರೂ ಓಕೆ, ಇಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗೋ ಅಲೋವೆರಾ ಜೆಲ್ ಆದರೂ ಓಕೆ. ನನಗೆ ಈ ಪತಂಜಲಿ ತುಂಬ ಸೂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಇದು ತೊಗೊಂಡಿದ್ದೀನಿ. ಆ್ಯಂಡ್ ಬಾದಾಮ್ ಆಯಿಲ್ ಕೆಲವ್ರು ಏನು ಮಾಡ್ತಾರೆ ತಲೆಗೆ ಹಚ್ಚೋದು ತೊಗೊಂಡಿರ್ತಾರೆ. ಸೊ ಅದೆಲ್ಲ, ಈ ಬಾದಾಮ್ ಆಯಿಲ್ ತೊಗೊಳ್ಳಿ. ಆ್ಯಂಡ್ ದಿಸ್ ಈಸ್ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಒನ್, ದಟ್ ಈಸ್ ಮುಲೇಥಿ ಆ್ಯಂಡ್ ಜಾಕಾಯಿ. ಸೊ ಇದು ಎಲ್ಲ ಐಟಮ್ಸು ಬೇಕಾಗುತ್ತೆ. ನೀಟಾಗಿ ನೋಡ್ಕೊಳ್ಳಿ, ಯಾವುದು ಸ್ಕಿಪ್ ಮಾಡೋಂಗಿಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಐಟಮ್ ಇದೆ, ಗ್ಲಿಸರಿನ್. ಸೊ ಗ್ಲಿಸರಿಂದು ನನ್ನ ವಿಡಿಯೋ ಕ್ಲಿಪ್ಪಲ್ಲಿ ಇಲ್ಲ ಅನಿಸುತ್ತೆ, ನಾನು ಇಲ್ಲಿ ತೋರಿಸಿದ್ದೀನಿ ಕೂಡ ಗ್ಲಿಸರಿನ್. ಇಷ್ಟೆಲ್ಲ ಥಿಂಗ್ಸು ಬೇಕಾಗುತ್ತೆ ನಮಗೆ ಫೇಸ್ ಪ್ಯಾಕ್ ಅಂದರೆ ನೈಟ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋಕ್ಕೆ. ಮುಲೇತಿನ ನಾವು ಪೌಡರು ಸಿಗುತ್ತೆ. ಸೊ ಪೌಡರ್ ಬೇಡ, ಮುಲೇತಿ ಸ್ಟಿಕ್ಸ್ ತೊಗೊಂಡು ಈ ಥರ ಪೌಡರ್ ಮಾಡ್ಕೊಳ್ಳಿ. ಸ್ಟಿಕ್ಕನ್ನು ಹಾಗೆ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಅದು ಪೌಡರ್ ಆಗಲ್ಲ. ಸೊ ಸ್ವಲ್ಪ ಚಚ್ಚಿಬಿಟ್ಟು ಹಾಕ್ಕೊಳ್ಳಿ. ಆ್ಯಂಡ್ ಜಾಕಾಯಿ ಏನಿದೆ, ನಟ್ಮೆಗ್, ಇದನ್ನು ನಾವು ರೋಸ್ ವಾಟರ್ ಹಾಕ್ಕೊಂಡು ತೆಗೆದಿಟ್ಕೊಂಡು ಅದ್ರ ಪೇಸ್ಟ್ ತೊಗೋಬೇಕು. ಸೊ ರೆಡಿ ಆಯಿತು ನೋಡಿ. ಈ ಪೇಸ್ಟ್ ಜೊತೆಗೆ ಈ ಕ್ವಾಂಟಿಟಿ ಇದೆಯಲ್ಲ, ಈ ಕ್ವಾಂಟಿಟಿ ನಮಗೆ ಆಲ್ಮೋಸ್ಟ್ ಒಂದು 15 ಡೇಸ್ ಮೇಲೇ ಬರುತ್ತೆ. ಸೊ ನಾನಿಲ್ಲಿ ಇದು ಬಂದು ನಟ್ಮೆಗನ್ನ ತೆಗೆದು ನಾನಲ್ಲಿ ರೋಸ್ ವಾಟರ್ ಹಾಕ್ಕೊಂಡು ತೆಗೆದು ಪೇಸ್ಟ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋತಾ ಇದ್ದೀನಿ. ಅಂದರೆ ಇವಿಯನ್ 400 mg ಇದೆ ಅದು. ಸೊ ಅದರಲ್ಲಿ ನಾನು 2 ಕ್ಯಾಪ್ಸೂಲ್ನ ಹಾಕೋತಾ ಇದ್ದೀನಿ. ನೀಟಾಗಿ ಹಾಕೋಬೇಕು. ಅಂದರೆ ಏನು ನಮಗೆ ಈ ಮುಲೇತಿ ನಟ್ಮೆಗ್ ಎಲ್ಲ ಒಂಥರ ಮೋಸ್ಟ್ ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ಅನ್ಸುತ್ತೆ ನಮಗೆ ಪಿಗ್ಮೆಂಟೇಷನ್ಗೆ. ಆ್ಯಂಡ್ ನಾನಿಲ್ಲಿ ಹಾಕೋತಾ ಇದ್ದೀನಿ ಗ್ಲಿಸರಿನ್. ನಿಮಗೆ ತುಂಬ ಆಯಿಲಿ ಸ್ಕಿನ್ ಇದೆ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಅಥವಾ ಇಲ್ಲ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ನನಗೆ ಡ್ರೈ ಅಂದರೆ ನನ್ನ ಫೇಸ್ ಮೊದಲು ತುಂಬ ಆಯಿಲಿ ಇತ್ತು, ಈಗ ಡ್ರೈ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಗ್ಲಿಸರಿನ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಬಾದಾಮ್ ಆಯಿಲ್ ಅಂದರೆ ಆಲ್ಮಂಡ್ ಆಯಿಲ್ನ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಮುಲೇತಿ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ, ಸೊ ಮುಲೇತಿ ಪೌಡರ್ನು ಹಾಕೋತಾ ಇದ್ದೀನಿ. ನಾನು ಎಷ್ಟು ಹಾಕ್ಕೊಂಡೆ ನೋಡಿ, ಅಷ್ಟೇ ಹಾಕ್ಕೋಬೇಕು, ಜಾಸ್ತಿ ಎಲ್ಲ ಹಾಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ 1 ಸ್ಪೂನ್ ಅಷ್ಟು ನಿಮ್ಮ ಅಲೋವೆರಾ ಜೆಲ್. ಸಪೋಸ್ ನಿಮ್ಮ ಹತ್ರ ರಾ ಅಲೋವೆರಾ ಇದೆ ಅಂದರೆ ಇನ್ನೂ ಒಳ್ಳೆಯದೇ. ನನಗೆ ರಾ ಅಲೋವೆರಾಗಿಂತ ಇದೇ ಸೂಟ್ ಆಗುತ್ತೆ. ಸೊ ನನಗೆ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಅಂದರೆ ಸುಮ್ಮನೆ ಹಂಗೆ ಕಲಿಸಿದ್ರೆ ಅದು ಪೇಸ್ಟ್ ಥರ ಆಗಲ್ಲ, ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕ್ರೀಮ್ ಥರ ಆಗುತ್ತೆ. ನಾನಿಲ್ಲಿ ಒಂದು ಖಾಲಿದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ, ಚಿಕ್ಕದು ಗ್ಲಾಸ್ ಬಾಟಲ್ ಅದು. ನಾನು ಮೊದಲೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಏನೇನೋ ಕ್ರೀಮು ಅದು ಇದು ಎಲ್ಲ ಹಚ್ತಾ ಇದೆ. ಸೊ ಹಾಗಾಗಿ ಆ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಎಷ್ಟು ಕ್ರೀಮ್ ಎಲ್ಲ ಈ ಥರ ಬಾಟಲ್ಸ್ನ ನನಗೆ ಈ ಥರ ಫೇಸ್ ಪ್ಯಾಕ್ಗೆ ಆಗುತ್ತೆ ಅಂತಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು 15 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಅದು ಹೆಂಗೆ ಸ್ಕಿನ್ ಮೇಲೆ ಅಬ್ಸರ್ವ್ ಆಗುತ್ತೆ. ನಿಮ್ಗೆ ಏನು ಇರಿಟೇಟ್ ಆಗಲ್ಲ. ಪೌಡರ್ ಅಂದರೆ ಮುಲೇತಿ ಪೌಡರ್ ಹಾಕಿರೋದ್ರಿಂದ ಅದು ಸ್ಕಿನ್ ಮೇಲೆ ಒಂಥರ ನಮ್ಗೆ ಇರಿಟೇಟ್ ಆಗುತ್ತೇನೋ ಅನ್ನೋ ಥರ ಏನೂ ಇಲ್ಲ. ನೀವು ಈ ಥರ ಹಚ್ಕೊಂಡ್ರೆ ನೀಟಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಈ ಫೇಸ್ ಪ್ಯಾಕ್ನ ನೀವು ಹಚ್ಕೊಂಡು ನೋಡಿ, ನಿಮಗೆ ರಿಸಲ್ಟನ್ನ ಕುಡಂಟ್ ಇವನ್ ಇಮ್ಯಾಜಿನ್, ಅಷ್ಟು ಚೆನ್ನಾಗಿರುತ್ತೆ ರಿಸಲ್ಟು.
ನೋಡಿ ನಾನಿಲ್ಲಿ ನೀಟಾಗಿದೆ ಇಷ್ಟೇ. ಇದು ಈ ಚಿಕ್ಕ ಬಾಟಲ್ ನನಗೆ ಆಲ್ಮೋಸ್ಟ್ 15-20 ಡೇಸ್ ವರೆಗೂ ಬರುತ್ತೆ. ನೀವು ಇದನ್ನ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ, ಫ್ರೀಸರಲ್ಲಿ ಇಡಕ್ಕೆ ಹೋಗ್ಬೇಡಿ, ನಾರ್ಮಲ್ ಫ್ರಿಡ್ಜ್ ಅದ್ರಲ್ಲಿ ಇಟ್ಕೊಳ್ಳಿ, ತುಂಬಾ ಫ್ರೀಸರ್ಲೆಲ್ಲ ಇಡಕ್ಕೆ ಹೋಗ್ಬೇಡಿ. ಸೊ ಎಸ್, ತುಂಬಾ 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 ಚೆನ್ನಾಗಿ ವರ್ಕ್ ಆಗುತ್ತೆ ಈ ನೈಟ್ ಕ್ರೀಮು. ನಿಮಗೆ ನೀವು ಎಷ್ಟೇ ದುಡ್ಡು ಕೊಟ್ಟು ತಗೊಂಡಿದ್ರು ಕೂಡ ಎಂತೆಂಥ ಕ್ರೀಮ್ಸು ಆ ಥರ ಎಲ್ಲ. ಸೊ ಈ ಕ್ರೀಮ್ ಮಾಡೋ ಅಂತ ಮ್ಯಾಜಿಕ್ ನಿಮಗೆ ಇಟ್ಸ್ ಅಲ್ಟಿಮೇಟ್. ನೋಡಿದ್ರಲ್ಲ, ಇಷ್ಟೇ. ಇದನ್ನ ಈ ತರ ಯಾವ್ದಾದ್ರು ಒಂದು ಅದೇ ಈ ತರ ಬಾಟಲ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನೈಟ್ ಅಂದ್ರೆ ನೀವು ಫೇಸ್ ವಾಶ್ ಎಲ್ಲ ಮಾಡಿ ಟೋನರು ಮಾಯಿಶ್ಚರೈಸರು ಏನಾದರೂ ಯೂಸ್ ಮಾಡಂಗಿದ್ರೆ ಇಟ್ಸ್ ಓಕೆ, ಅದು ನಿಮ್ಮ ಇಷ್ಟ, ಮಾಡ್ಬೋದು ಆರಾಮಾಗಿ. ಸೊ ಎಸ್, ಇದರಲ್ಲೇ ಕೂಡ ನೀವು ನೋಡ್ದಂಗೆ ರೋಸ್ ವಾಟರ್ ಇದೆ ಆ್ಯಂಡ್ ಮಾಯಿಶ್ಚರೈಸರ್ಗೆ ಅಲೋವೆರಾ ಇದೆ. ಸೊ ಎಲ್ಲಾನು ಇದರಲ್ಲೇ ಇರೋದ್ರಿಂದ ಇದು ಒಂದೇ ಸಾಕು. ಇದನ್ನ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ನೈಟ್ ಮಲ್ಗೋಕೆ ಹೋಗೋಕ್ಕಿಂತ ಮುಂಚೆ ಹಚ್ಕೊಂಡು ಸ್ವಲ್ಪ 1-2 ಸೆಕೆಂಡ್ಸ್ ಮಸಾಜ್ ಮಾಡಿಕೊಂಡು ಮಲ್ಕೊಂಬಿಡಿ. ಬೆಳಗ್ಗೆ ಎದ್ದು ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ನೀವು ಮಾಯಿಶ್ಚರೈಸರು ಸನ್ಸ್ಕ್ರೀನ್ನ ಹಚ್ಕೊಂಡ್ರೆ ಆಯಿತು. ಕಂಟಿನ್ಯೂ ಆಗಿ ಹಚ್ಕೊಳ್ಳಿ, ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಯು ಕ್ಯಾನ್ ಯೂಸ್ ವಿದೌಟ್ ಎನಿ ಗಿಲ್ಟಿ ಆ್ಯಂಡ್ ಫಿಯರ್ಲೆಸ್ ಆಗಿ ಯೂಸ್ ಮಾಡ್ಬೋದು. ಏನು ಭಯ ಬೇಡ. ಅಂಡ್ ಏನಂತಂದ್ರೆ ತುಂಬಾ ಆಯಿಲಿ ಸ್ಕಿನ್ ಇದೆ ಅಂತಂದ್ರೆ ಇದರಲ್ಲಿ ನೀವು ಗ್ಲಿಸರಿನ್ನ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಅಷ್ಟೇ. ಬೇರೆ ಎಲ್ಲಾನು ಕೂಡ ನಿಮ್ಮ ಸ್ಕಿನ್ ಫ್ರೆಂಡ್ಲಿ ಪ್ರಾಡಕ್ಟ್ಸೇ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅಂದ್ರೆ ಒಂದ್ಸಲ ಮಾಡಿಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು 15 ಡೇಸ್ ಆದ್ರೂ ಬರುತ್ತೆ. ಆರಾಮಾಗಿ ಯೂಸ್ ಮಾಡ್ಬೋದು. ಮಾಡಿಟ್ಕೊಳ್ಳೋಕೆ ಟೈಮೇ ಇಲ್ಲ ಅಂತಂದ್ರೆ ಟೈಮ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ಎಲ್ಲೋ ಕೆಮಿಕಲ್ ಪ್ರಾಡಕ್ಟ್ಸ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋ ಬದಲು ದಟ್ಸ್ ಓಕೆ. ಏನು ಹೇಳಿ, ಒಂದು ಸ್ವಲ್ಪ ದಿನ ನೀವು ಆಚೆ ಹೋಗಿಲ್ಲ ಅಂದರು, ಫಂಕ್ಷನ್ಸ್ ಅಟೆಂಡ್ ಮಾಡಿಲ್ಲ ಅಂದರು ಇಟ್ಸ್ ಓಕೆ, ಪರವಾಗಿಲ್ಲ. ಈ ಥರ ಎಲ್ಲ ಮಾಡಿಕೊಂಡು ಸ್ಕಿನ್ನನ್ನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡು ಆಮೇಲೆ ನೀವು ಖುಷಿಯಾಗಿ ಎಲ್ಲ ಫಂಕ್ಷನ್ಸು ಅಟೆಂಡ್ ಮಾಡ್ಬೋದು. ಆ್ಯಂಡ್ ಯಾರೋ ಏನೋ ಕೇಳ್ತಾರೆ, ಯಾಕೆ ನಿನ್ನ ಮುಖ ಹಂಗಿದೆ ಹಿಂಗಿದೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ ನೀವೇನು ಗೋತ್ರೂ ಮಾಡ್ತಾ ಇದ್ದೀರಾ. ಸಪೋಸ್ ಏನು ಹೇಳಿ, ನಾನೇ ಕಂಡಂಗೆ ಎಷ್ಟೋ ಜನ ನನಗೂ ಮೆಸೇಜ್ ಮಾಡ್ತಾ ಇರ್ತಾರೆ, ತುಂಬ ಒಂಥರ ಕೇಳ್ತಾರೆ ಫಂಕ್ಷನ್ಸಲ್ಲಿ ಎಲ್ಲರೂ. ನಂಗೆ ಅದಕ್ಕೆ ಹೋಗೋಕ್ಕೆ ಬೇಜಾರಾಗುತ್ತೆ ಹಾಗೆಲ್ಲ. ಅದೆಲ್ಲ ನಾನು ಫೇಸ್ ಮಾಡಿದ್ದೀನಿ, ತುಂಬ ಅಂದರೆ ತುಂಬ ಫೇಸ್ ಮಾಡಿದ್ದೀನಿ. ಏನಂತ ಅಂದರೆ ಕೇಳೋದು ಎಲ್ಲರಿಗೂ ಹೆಂಗೆ ಅಂತಂದರೆ ಅದೇ ಮೇಕಪ್ಪಿಂದ ಹಂಗಾಗತ್ತೆ. ಸಿ ಮೇಕಪ್ ಗೊತ್ತಿಲ್ಲ ಯಾಕಂಗೆ ಮಾತಾಡ್ತಾರೆ ಅಂತ, ನಾಲೆಡ್ಜೇ ಇರಲ್ಲ ಮೇಕಪ್ಪಿಂದ ಏನಾಗುತ್ತೆ ಏನಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಏನೋ ಒಂದು ಬಾಯಿಗೆ ಬಂದಂಗೆ ಅದು ಮಾಡ್ಕೊತೀಯ ಇದು ಮಾಡ್ಕೊತೀಯ. ನಾನು ಏನೇ ಮಾಡಿಕೊಂಡು ನಾನು ಫೇಶಿಯಲ್ಗೂ ಕೂಡ ಏನೋ ಸಲೂನ್ಗೆ ಹೋಗಲ್ಲ. ಸೊ ಹಾಗೆ ಏನೋ ಗೊತ್ತಿಲ್ಲದೆ ಮಾತಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಮಾತಾಡೋರು ಏನು ಬೇಕಾದರೂ ಮಾತಾಡ್ತಾರೆ. ಅದೇ ನಾನು ಮೊದಲೇ ಹೇಳ್ದಂಗೆ ಅವ್ರಿಗೆ ಗೊತ್ತಿರಲ್ಲ ನೀವೇನು ಗೋತ್ರೂ ಮಾಡ್ತಾ ಇದ್ದೀರಾ. ನಾನು ಹೇಳ್ದಂಗೆ ಸ್ಟ್ರೆಸ್ಸಿಂದ ತುಂಬ ಸಲ ಬರುತ್ತೆ. ಸ್ಟ್ರೆಸ್ ಜಾಸ್ತಿ ಆದ್ರೂ ಆಂಗ್ಸೈಟಿಯಿಂದ ಟ್ರಿಗರ್ ಆಗುತ್ತೆ. ಹೆಂಗೆ ಸ್ಟ್ರೆಸ್ಸಿಂದ ಆಂಗ್ಸೈಟಿಯಿಂದ ಪಿಗ್ಮೆಂಟೇಷನ್ ಬರುತ್ತೆ ಅಂತ ಕೇಳಿದ್ರೆ ಟ್ರಿಗರ್ ಆಗುತ್ತೆ. ಹಾರ್ಮೋನ್ಸ್ ಟ್ರಿಗರ್ ಆಗುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಪಿಗ್ಮೆಂಟೇಷನ್ ಬರುತ್ತೆ. ಅದೇ ಹೇಳ್ದಂಗೆ ವಿಟಮಿನ್ಸ್ ಡೆಫಿಷಿಯನ್ಸಿಯಿಂದ ಪಿಗ್ಮೆಂಟೇಷನ್ ಬರುತ್ತೆ. ಸೊ ದೆರ್ ಇಸ್ ಅ ಲಾಟ್ಸ್ ಆಫ್ ರೀಸನ್ಸ್ ಪಿಗ್ಮೆಂಟೇಷನ್ ಕಾಸಸ್. ಅದಕ್ಕೋಸ್ಕರ ಹೇಳ್ತೀನಿ, ಯಾರು ಏನಂದ್ರೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹೆಲ್ತ್ ನಿಮಗೆ ಮುಖ್ಯ. ಸೊ ಹಾಗಾಗಿ ಏನೇ ಮಾಡೋದಿದ್ರು ನಾನು ಎಲ್ಲ ವೀಡಿಯೋಸು ನೀವು ಚೆಕ್ ಮಾಡಿ. ನಾನು ಎಲ್ಲ ವೀಡಿಯೋಸು ನ್ಯಾಚುರಲ್ ಪ್ರಾಡಕ್ಟ್ಸಿಂದಾನೇ
ಲೈಕ್ ಫೇಸ್ ಪ್ಯಾಕ್ಸು ಅದೆಲ್ಲನೂ ನಾನು ರೆಫರ್ ಮಾಡೋದು. ಆ್ಯಂಡ್ ಸಮ್ ಸೀರಮ್ಸ್ ತುಂಬ ಸ್ಕಿನ್ ಫ್ರೆಂಡ್ಲಿ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಟು ನಾನು ಯಾವ್ದಾದ್ರು ಸಜೆಸ್ಟ್ ಮಾಡಿದ್ದೀನಿ ಅಲ್ಲ, ವಿಚ್ ಇಸ್ ಮೋಸ್ಟ್ ಹೆಲ್ಪ್ಫುಲ್. ಏನು ಹೇಳಿ, ಪಿಗ್ಮೆಂಟೇಷನ್ಗೆ ಆ್ಯಂಡ್ ಆ್ಯಕ್ನಿ ಮಾರ್ಕ್ಸ್ಗೆ ಎಲ್ಲನೂ ನಾನು ಸಜೆಸ್ಟ್ ಮಾಡಿರೋ ಅಂಥದ್ದು. ಎಸ್, ಯೂಸ್ ಮಾಡಿ ನೋಡಿ. ಆ್ಯಂಡ್ ಪ್ಲೀಸ್ ನನಗೆ ನಾನು ಹೇಳ್ದಂಗೆ ಒಂದಿನ 2 ದಿನ ಅಲ್ಲ, ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಿ. ಅಟ್ ದ ಸೇಮ್ ಟೈಮ್ ಇದನ್ನು ಮಾಡಿ ಬರೀ ಮೇಲೆ ಸ್ಕಿನ್ ಮೇಲೆ ಹಚ್ಕೊಳ್ಳೋದ್ರಿಂದ ವಾಸಿ ಆಗಲ್ಲ, ನಾನು ಹೇಳ್ದಂಗೆ. ಸೊ ಇನ್ನರ್ ಒಳಗಡೆ ನಮ್ಮ ಬಾಡಿ ಹೀಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆನಲ್ಲಿ ಎರಡೂ ಮಾಡ್ಕೊಳ್ಳೋದ್ರಿಂದ ನಿಮಗೆ 100 ಅಲ್ಲ, 200 ಅಲ್ಲ, 1000% ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಎಸ್, ಯೂಸ್ ಮಾಡಿ ನೋಡಿ. ಆ್ಯಂಡ್ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನೀವು ಯೂಸ್ ಮಾಡಿದ್ದೀರಾ, ಅದಕ್ಕೆ ರಿಸಲ್ಟ್ ಬಂದಿದೆಯಾ, ಹೆಂಗಿದೆ ಅಂತ ಅಂದ್ಬಿಟ್ಟು. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇನ್ನೊಂದು ನಂದು ಇನ್ಸ್ಟಾ ಐಡಿನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಪ್ಲೀಸ್ ನನಗೆ ಅದರಲ್ಲೂ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಈ ಥರ ವೀಡಿಯೋಸನ್ನು ಹಾಕೋಕ್ಕೆ ನನಗೂ ಒಂಥರ ಬೂಸ್ಟ್ ಮಾಡ್ದಂಗೆ ಅನಿಸುತ್ತೆ, ಎನರ್ಜಿ ಬರುತ್ತೆ. ಸೊ ಎಸ್, ಈಗ ಆ ಚಾನಲಲ್ಲೂ ಹಾಕ್ತೀನಿ ವೀಡಿಯೋಸು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗದಿದ್ರೆ ಅಥವಾ ನಿಮಗೆ ಯೂಸ್ ಆಗದೆ ಇದ್ದರೆ, ಯೂಸ್ ಆಗೋರ್ಗೆ ಇದನ್ನು ಫಾರ್ವರ್ಡ್ ಮಾಡಿ, ಅವರಾದರೂ ಯೂಸ್ ಮಾಡ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.